ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರತಿ. ಇವತ್ತಿನ ಬ್ಲಾಗ್ ನಲ್ಲಿ ನಮ್ಮ ಮನೆಯ ಯುಗಾದಿ ಸಂಭ್ರಮ ಹೇಗಿತ್ತು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಕಸ ಗುಡಿಸೋದ್ರಿಂದ ಅಡಿಗೆ ಮಾಡೋ ತನ ಮನೆ ಕೆಲಸ ಎಲ್ಲದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಬನ್ನಿ. ಬೆಳಗ್ಗೆ ಎದ್ದು ಕೂಡಲೇ ಮಾಡಿರುವಂತ ಕೆಲಸ ಫಸ್ಟ್ ಆಯಿಲ್ ನ ಬಿಸಿ ಮಾಡಿರೋದು. ಅದಾದ ನಂತರ ಫಸ್ಟ್ ಟಿವಿ ಆನ್ ಮಾಡಿ ಒಂದು ಸಾಂಗ್ ಹಾಕಿದೆ. ಯಾವ್ದಂದ್ರೆ ಯುಗಾದಿ ಸಾಂಗ್ ನ. ಅಂಡ್ ಈಚೆ ಮನೆಯವರು ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಕಸ ಗುಡಿಸಿ ಅಂಗಳ ಎಲ್ಲ ಕ್ಲೀನ್ ಮಾಡಿ ಅಂಡ್ ಕಾರ್ ಎಲ್ಲ ವಾಶ್ ಮಾಡಿ ಬೈಕ್ ಎಲ್ಲದನ್ನು ಕ್ಲೀನ್ ಮಾಡಿದ್ರು. ಹಾಗೆ ಸ್ವಲ್ಪ ಮಾವಿನೆಲೆ ಮತ್ತೆ ಬೇವಿನ ಸೊಪ್ಪು ತಗೊಂಡ್ ಬಂದಿದ್ವಿ. ಅಂಡ್ ಊರ್ ಕಡೆ ಎಲ್ಲ ಆದ್ರೆ ನಾವು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಕೊಳ್ತೀವಿ. ಅಂಡ್ ಸೌದೆ ಒಲೆಲೆ ನಾವು ನೀರ್ ಕಾಯಿಸ್ತೀವಿ. ಸೊ ಇಲ್ಲಿ ಹಾಗೆ ಮಾಡಕ್ಕಾಗಲ್ಲ, ಸಿಟಿ ಲೈಫ್ ಅಲ್ವಾ. ಸೊ ಒಂದು ಚೊಂಬಲ್ ಬಿಸಿನೀರ್ ತಗೊಂಡು ಆ ಚೊಂಬಿಗೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತೆ ಅರಿಶಿನ ಹಾಕಿ ಅದಕ್ಕೆ ವಿಭೂತಿ ಅರಿಶಿನ ಕುಂಕುಮ ಹಚ್ಕೊಂಡು ಆ ನೀರನ್ನ ತಗೊಂಡು ಹೋಗಿ ಆಲ್ರೆಡಿ ಬಿಸಿನೀರ್ ಇರೋ ಅಂತ ಬಕೆಟ್ಗೆ ಈ ನೀರನ್ನ ಮಿಕ್ಸ್ ಮಾಡ್ಕೊಂಡಿದೀನಿ. ಅಂಡ್ ಈ ಸಿಟಿ ಲೈಫ್ ಅಲ್ಲಿ ಇಷ್ಟೇ ಮಾಡೋಕ್ಕಾಗೋದು. ಸೊ ಇಷ್ಟೇ ಮಾಡ್ಕೊಂಡಿದೀನಿ. ಅಂಡ್ ನಿಮ್ ಮನೇಲೆಲ್ಲ ಹೇಗೆ ನೀವು ಸಂಭ್ರಮ ಮಾಡಿದೀರಿ ಅಂಡ್ ಹಬ್ಬ ಹೇಗೆ ಆಚರಿಸಿದೀರಾ ಅಂತ ಸೊ ಪ್ಲೀಸ್ ನನ್ ಜೊತೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆ, ನನ್ ದೊಡ್ಡ ಮಗಳು ಈಚೆ ಸ್ನಾನಕ್ಕೆ ಅಂತ ಆಲ್ರೆಡಿ ಕುತ್ಕೊಂಡಿದ್ರು. ಅಂಡ್ ನಾವು ಫಸ್ಟ್ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ ಅವರ ಉಡ್ದಾರವನ್ನ ಕಟ್ ಮಾಡ್ಬಿಡ್ತೀವಿ. ಅಂದ್ರೆ ವರ್ಷದ್ದು ಉಡ್ದಾರ ಕಟ್ ಮಾಡೋದೇ ನಾವು ಯುಗಾದಿ ಹಬ್ಬದಲ್ಲಿ. ಸೊ ಹಾಗೆ ಉಡ್ದಾರ ಎಲ್ಲ ಕಟ್ ಮಾಡಿ ಅವ್ರಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಮೈ ಎಲ್ಲ ಸವರಿ ಚೆನ್ನಾಗಿ ಒಳ್ಳೆ ಬಿಸಿ ಬಿಸಿ ನೀರ್ ಹಾಕಿ ಸ್ನಾನ ಮಾಡಿಸಿದೆವು. ಆ ನಂತರ ನನ್ನ ಚಿಕ್ಕ ಮಗಳು ಕೂಡ ಬಂದ್ರು. ಅವ್ರಿಗೂ ಕೂಡ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಅವ್ರದ್ದು ಕೂಡ ಉಡ್ದಾರ ರಿಮೂವ್ ಮಾಡ್ಬಿಟ್ರು. ಆಲ್ಮೋಸ್ಟ್ ಎಲ್ಲರೂ ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಾವು ಈ ಸ್ನಾನಕ್ಕೆ ಅಭ್ಯಂಗನ ಸ್ನಾನ ಅಂತ ಹೇಳ್ತೀವಿ. ಅಭ್ಯಂಗ ಸ್ನಾನಕ್ಕೆ ಧಾರ್ಮಿಕ ನಂಬಿಕೆ ಇದೆ. ಲಕ್ಷ್ಮಿ ಮತ್ತು ಗಂಗೆ ವಾಸ. ಶಾಸ್ತ್ರಗಳ ಪ್ರಕಾರ ಯುಗಾದಿಯ ದಿನ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯು ಮತ್ತು ಬಿಸಿ ನೀರಿನಲ್ಲಿ ಗಂಗೆಯು ನೆಲೆಸಿರುತ್ತಾಳೆ ಎನ್ನಲಾಗುತ್ತೆ. ಆದ್ದರಿಂದ ಈ ದಿನ ಎಣ್ಣೆ ಸ್ನಾನ ಮಾಡುವುದು ಅತ್ಯಂತ ಶುಭ. ಇದರ ಪವಿತ್ರತೆ ಕೇಳೋದಾದ್ರೆ ಹೊಸ ವರ್ಷದ ಆರಂಭದಲ್ಲಿ ಹಳೆ ವರ್ಷದ ಅಶುದ್ಧಿ ಮತ್ತು ಆಲಸ್ಯವನ್ನು ತೊಳೆದು ಹಾಕಿ ಹೊಸ ಚೈತನ್ಯದೊಂದಿಗೆ ವರ್ಷವನ್ನು ಬರಮಾಡಿಕೊಳ್ಳುವುದು ಇದರ ಉದ್ದೇಶ. ಯುಗಾದಿ ಅಂದ್ರೆ ಕೇವಲ ಹಬ್ಬದ ಅಡುಗೆ ಅಷ್ಟೇ ಅಲ್ಲ, ಅಭ್ಯಂಗ ಸ್ನಾನಕ್ಕೆ ತುಂಬಾನೇ ಮಹತ್ವ ಇದೆ. ಅಭ್ಯಂಗ ಅಂದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುದು ಅಂತ. ಇವತ್ತು ಹೊಸ ವರ್ಷದ ಮೊದಲ ದಿನ ಮನೆ ಮಂದಿ ಎಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತಂಪು ಸಿಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಒಳ್ಳೆ ಆರೋಗ್ಯ ಮತ್ತು ಚೈತನ್ಯ ಸಿಗುತ್ತೆ ಅನ್ನೋದೇ ನಂಬಿಕೆ. ಅದಕ್ಕೆ ಇವತ್ತು ನಮ್ಮ ಮಕ್ಕಳಿಗೂ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅಂಡ್ ನನ್ನ ಕೊನೆ ಮಗಳದು ಕೂಡ ಇಲ್ಲಿ ಸ್ನಾನ ಆಯ್ತು. ಅಂಡ್ ಅವರಿಗೆ ಅವಳ ಅಕ್ಕನೇ ಬಂದು ಫುಲ್ ರೆಡಿ ಮಾಡಿದ್ದಾರೆ. ಅಂಡ್ ನೀವು ಅದನ್ನು ಕೂಡ ನೋಡ್ಬೋದು. ನಾನು ಅದು ಕ್ಲಿಪ್ ಕೂಡ ಆಡ್ ಮಾಡಿದ್ದೀನಿ. ಆ ಕ್ಲಿಪ್ ಸ್ವಲ್ಪ ತುಂಬಾ ಲೆಂತಿ ಆಗಿದೆ. ಸೊ ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅಂಡ್ ನನಗೆ ತುಂಬಾ ಇಷ್ಟ ಆಯ್ತು ಆ ಕ್ಲಿಪ್ ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಅವಳು ಫುಲ್ ಮೇಕಪ್ ಮಾಡ್ಕೊಂಡ್ರು. ಆಚೆ ಮಕ್ಕಳ ತಯಾರಿ ಕೂಡ ಮುಗೀತು. ಅಂಡ್ ಈಚೆ ನಾನು ಹೊಸದಿಲ್ ಪೂಜೆ ಮಾಡೋಣ ಅಂತ ಫಸ್ಟ್ ಗಂಧ ಹಚ್ಕೊಂಡು ಮತ್ತೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಬಾಗಿಲ್ ಪೂಜೆ ಮಾಡಿ ತೋರಣ ಎಲ್ಲ ಕೂಡ ಕಟ್ಟಿ ಆಗಿತ್ತು. ಒಂದ್ ಸ್ವಲ್ಪ ರಂಗೋಲಿ ಕೂಡ ಹಾಕೋಣ ಅಂತ ಸ್ವಲ್ಪ ಲೇಟ್ ಆಗಿತ್ತು. ಓಕೆನಾ, ರಂಗೋಲಿ ಎಲ್ಲ ಹಾಕೋಣ ಅಂತ ಹೋಗಿ ರಂಗೋಲಿ ಎಲ್ಲ ಹಾಕಿದೆ. ಮತ್ತೆ ನನ್ನ ಮಕ್ಕಳು ಕೂಡ ರಂಗೋಲಿ ಹಾಕ್ತೀನಿ ಅಂತ ಹಠ ಮಾಡಿ ಅವರು ಕೂಡ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿದ್ದಾರೆ. ಪ್ಲೀಸ್ ಆ ವಿಡಿಯೋ ಕೂಡ ವಾಚ್ ಮಾಡಿದ್ದೀನಿ ನೋಡಿ. ಅಂಡ್ ನನ್ನ ಹಸ್ಬೆಂಡ್ ಕೂಡ ಈಚೆ ತೋರಣಕ್ಕೆ ಬೇವಿನ ಸೊಪ್ಪು ಎಲ್ಲ ಕಟ್ತಾ ಇದ್ರು ಮತ್ತೆ ಬಂದು. ಅಂಡ್ ಪೂಜೆ ಎಲ್ಲ ಮುಗೀತು. ಮಂಗಳಾರತಿ ಕೂಡ ಆಯ್ತು. ಅಂಡ್ ನಾವೆಲ್ಲರೂ ಕೂಡ ಮಂಗಳಾರತಿ ತಗೊಂಡಿದ್ದೆವು. ಅಂಡ್ ನಿಮ್ಗೂ ಕೂಡ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ತೇನೆ. ಬೇವು ಬೆಲ್ಲ ಕೂಡ ದೇವರಿಗೆ ನೈವೇದ್ಯ ಹಿಡಿದಿದ್ದೀವಿ. ದೇವರಿಗೆ ಪ್ರಸಾದ ಎಲ್ಲ ಕೊಟ್ಟು ಅದಾದ ನಂತರ ಗಾಡಿಗಳ ಪೂಜೆ ಕೂಡ ಮುಗಿಸಿದೆವು. ಯುಗಾದಿ ಹಬ್ಬ ಅಲ್ಲ, ಸೊ ಹೊಸ ವರ್ಷಕ್ಕೂ ಮಾಡ್ಬೇಕು ಪೂಜೆನ. ಸೊ ಹಾಗಾಗಿ ಅಂಡ್ ನನ್ ಬೆಳಗ್ಗೆ ತಿಂಡಿ ಕೂಡ ತುಂಬಾ ಲೇಟ್ ಆಗಿತ್ತು. ತಿನ್ನೋ ಅಷ್ಟ್ರಲ್ಲಿ 11 ಗಂಟೆ ಆಗಿತ್ತು. ಸೊ ತಿಂಡಿ ಎಲ್ಲ ತಿನ್ಕೊಂಡು ಅದಾದ್ಮೇಲೆ ಬೇವು ಮಾಡೋಣ ಅಂತ ಪುಟಾಣಿ ಮತ್ತೆ ಕಡ್ಲೆ ಹುರಿಗಡ್ಲೆಗೆ 5 ಸ್ಪೂನ್ ಅಷ್ಟು ಸಕ್ಕರೆ ಮತ್ತೆ ಒಂದು ಏಲಕ್ಕಿ ಆಡ್ ಮಾಡ್ಕೊಂಡು ಬೇವು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಬೇವಿಗೆ ಹೂ ಸಿಗ್ಲಿಲ್ಲ ನನ್ಗೆ ಆಡ್ ಮಾಡೋಕೆ. ಈಚೆ ಶಾವ್ಗೆ ಬಸಿ ಬೇಕಿತ್ತು. ಸ್ವಲ್ಪ ಶಾವ್ಗೆ ಹಾಕೊಂಡು
ಬಿಸಿ ನೀರಿಟ್ಟು ಅದು ಕೂಡ ಶಾವಿಗೆ ಕೂಡ ರೆಡಿ ಮಾಡ್ಕೊಂಡೆ, ಮತ್ತೆ ಬೇವು ಕೂಡ ರೆಡಿ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಬೇಳೆ ಹಾಕೋಣ ಅಂತ ಅನ್ಕೊಂಡೆ, ಹೋಳಿಗೆ ಮಾಡೋಕೆ ಅಂತ. ಸೊ ಬೇಳೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದ್ ಸೈಡ್ ಸಾಂಬಾರ್ಗೆ ಅಂತ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ಸಾಂಬಾರ್ ಕೂಡ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಆಯ್ತಾ. ಅಂಡ್ ಕುದಿಸಿರೋ ಬೇಳೆಯಲ್ಲಿ ತುಂಬಾ ಬೇಳೆ ಕುದ್ಬಿಟ್ಟಿತ್ತು, ಅಂದ್ರೆ ನಾನು ವಿಸಿಲ್ಸ್ ಒಟ್ಟರಾಶಿ ಕೊಟ್ಬಿಟ್ಟಿದ್ದೀನಿ. ಕೆಲಸ ತುಂಬಾ ಹೇಗಾಗಿತ್ತು ಅಂದ್ರೆ ಟೆನ್ಷನ್ ತರ ಆಗ್ತಾ ಇತ್ತು. ಸೊ ಹಾಗಾಗಿ ಬೇಳೆ ಅದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡೆ ಸಾಂಬಾರ್ಗೆ ಅಂತ. ಅಂಡ್ ಮಸಾಲ ಕೂಡ ರುಬ್ಕೊಂಡಿದ್ದೆ, ಅದನ್ನು ಕೂಡ ಆಯಿಲ್ ಎಲ್ಲ ಹಾಕೊಂಡು ಮಸಾಲಕ್ಕೆ ಸಾಂಬಾರ್ಗೆ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ. ಬೇಳೆ ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿದೆ, ಅದು ಕೂಡ ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಅಂಡ್ ಈಚೆ ಬೇಳೆ ತುಂಬಾ ಅಂದ್ರೆ ತುಂಬಾ ಮೆತ್ತಗಾಗ್ಬಿಟ್ಟಿದೆ ಆಲ್ರೆಡಿ. ಅಂಡ್ ಆ ಗಡಿ ಬಿಡಿಲಿ ಸಾಂಬಾರ್ ಕೂಡ ಉಕ್ಕಿ ಚೆಲ್ಲೋಯ್ತು. ಅಂಡ್ ಈ ತರ ಆಗಿತ್ತಲ್ವಾ, ಸೊ ಅದಕ್ಕೆ ಸ್ವಲ್ಪ ಒಂದು ಟಿಪ್ಸ್ ಹೇಳ್ತೀನಿ ಓಕೆನಾ. ಸ್ವಲ್ಪ ಒಂದು ಅವಲಕ್ಕಿ ತಗೊಂಡಿದ್ದೀನಿ, ಅದನ್ನೇ ಮಿಕ್ಸ್ ಮಾಡ್ಕೊಂಡು ಹಾಕೊಂಡೆ. ನೋಡ್ಬೋದು ಇವಾಗ ಎಷ್ಟು ಗಟ್ಟಿಯಾಗಿ ಉಂಡೆ ಉಂಡೆ ಆಗಿದೆ, ಆವಾಗ್ಲೇ ಹಾಗಿತ್ತು ಅಲ್ವಾ. ಸೊ ಅವಲಕ್ಕಿ ಹಾಕೋದ್ರಿಂದ ಬೇಗ ಗಟ್ಟಿ ಆಗ್ಬಿಡುತ್ತೆ. ಅದಾದ್ಮೇಲೆ ಹಿಟ್ಟನ್ನು ಕೂಡ ನೆನ್ಸಿಟ್ಕೊಂಡಿದ್ದೆ ಮೊದ್ಲೇ. ಸೊ ಹಿಟ್ಟೆಲ್ಲಾನು ಚೆನ್ನಾಗಿ ನೆನ್ಕೊಂಡಿತ್ತು, ಅದನ್ನ ಹೋಳಿಗೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ತಟ್ಕೊಂಡು ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅಷ್ಟು ಅರ್ಜೆಂಟ್ ಅಲ್ಲಿ ಅಡ್ಗೆ ಮಾಡಿದೀನಿ. ಸೊ ಬೇವು ಮತ್ತೆ ಶಾವ್ಗೆ, ಹೋಳಿಗೆ ಅಂಡ್ ಸಾಂಬಾರ್ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು. ತುಂಬಾ ಖುಷಿಯಿಂದ ಊಟ ಮಾಡಿದ್ವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಅಂಡ್ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಫ್ಯಾಮಿಲಿ ಎಲ್ಲರೂ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವು. ಸೊ ಇವತ್ತಿನ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹಬ್ಬನ ಹೀಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಸೊ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.